ಫ್ರೆಂಡ್ಸ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇನ್ನೊಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವ ವಸತಿ ಶಾಲೆಗಳಿಗೆ ನೇಮಕಾತಿ ನಡೆಯಲಿದ್ದು, ಹಲವಾರು ಹುದ್ದೆಗಳ RPC ಉಳಿಕೆ ಮೂಲವೃಂದ ಮತ್ತು ಹೈದರಾಬಾದ್ ಕರ್ನಾಟಕದವರಿಗೆ ಇದೆ. ಮೊದಲನೇದಾಗಿ ನಾವು ಈಗ ಉಳಿಕೆ ಮೂಲವೃಂದ RPCಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಎಷ್ಟು ಹುದ್ದೆ ಖಾಲಿ ಇದೆ ಅಂತ. RPCಯಲ್ಲಿ ಟೋಟಲ್ 767 ಹುದ್ದೆ ಖಾಲಿ ಇದೆ. ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಉಳಿಕೆ ಮೂಲವೃಂದಗಳಿಗೆ ಖಾಲಿ ಇರುವ ವಿವಿಧ ಗ್ರೂಪ್ C ವೃಂದದ ಶಿಕ್ಷಕ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಅಂತ ಇಲ್ಲಿ ನೀಡಿದ್ದಾರೆ. ನೋಡಿ, ಹುದ್ದೆಯ ವಿವರ ನೋಡುವುದಾದರೆ ಕನ್ನಡ ಭಾಷಾ ಶಿಕ್ಷಕರು ಹುದ್ದೆ ಒಟ್ಟು ಇಲ್ಲಿ 103 ಹುದ್ದೆ ಖಾಲಿ ಇದೆ. ಆಂಗ್ಲ ಭಾಷೆ ಶಿಕ್ಷಕರು 108 ಹುದ್ದೆ, ಹಿಂದಿ ಭಾಷಾ ಶಿಕ್ಷಕರು 55, ಗಣಿತ ಶಿಕ್ಷಕರು 103, ವಿಜ್ಞಾನ ಶಿಕ್ಷಕರು 106, ಸಮಾಜ ವಿಜ್ಞಾನ ಶಿಕ್ಷಕರು 154, ಗಣಕಯಂತ್ರ ಶಿಕ್ಷಕರು 57, ದೈಹಿಕ ಶಿಕ್ಷಣ ಶಿಕ್ಷಕರು 81. ಹೀಗೆ ಒಟ್ಟು 767 ಹುದ್ದೆ ಖಾಲಿ ಇದೆ. ಸ್ಯಾಲರಿ ನೋಡುವುದಾದರೂ ಕೂಡ 54,175 ರೂಪಾಯಿನಿಂದ 99,400 ರೂಪಾಯಿವರೆಗೆ ಸಂಬಳ ನೀಡಲಾಗುವುದು. ಶೈಕ್ಷಣಿಕ ಅರ್ಹತೆ: ಕನ್ನಡ ಭಾಷಾ ಶಿಕ್ಷಕರಿಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನ್ನಡ ಭಾಷೆಯಲ್ಲಿ ಒಂದು ಐಚ್ಛಿಕ ವಿಷಯದಲ್ಲಿ ಓದಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು ಅಥವಾ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರು ನಡೆಸಲಾಗಿರುವ 4 ವರ್ಷಗಳ ಕನ್ನಡ ಪಂಡಿತ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನ್ನಡದಲ್ಲಿ B.Ed ಪದವಿಯನ್ನು ಹೊಂದಿರಬೇಕು ಅಥವಾ ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಕನ್ನಡವನ್ನು ಐಚ್ಛಿಕ ವಿಷಯವಾಗಿ ಅಭ್ಯಸಿಸಿದ್ದಲ್ಲಿ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ನೋಡಿ, ಇದರಲ್ಲಿ ಯಾವುದಾದರೂ ಒಂದು ಕ್ವಾಲಿಫಿಕೇಷನ್ ಆದರೂ ಕೂಡ ನೀವು ಕನ್ನಡ ಭಾಷಾ ಶಿಕ್ಷಕರು ಇದಕ್ಕೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ನೋಡಿ, ಆಂಗ್ಲ ಭಾಷಾ ಶಿಕ್ಷಕರು ಇದಕ್ಕೂ ಕೂಡ ವಿಶ್ವವಿದ್ಯಾಲಯದಿಂದ ಇಂಗ್ಲೀಷ್ ಭಾಷೆ ನೀವು ಓದಿರಬೇಕು ಅಥವಾ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ದಕ್ಷಿಣ ಭಾರತದ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಯಿಂದ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ ಪ್ರಮಾಣಪತ್ರ ಕೋರ್ಸಿನಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ಇಂಗ್ಲೀಷ್ ಪದ್ಧತಿ B.Edನಲ್ಲಿ ನೀವು ಇಂಗ್ಲೀಷ್ ಮಾಡಿರಬೇಕು ಅಥವಾ ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಇಂಗ್ಲೀಷ್ ಮತ್ತು ಐಚ್ಛಿಕ ವಿಷಯನಾಗಿ ಅಭ್ಯಸಿಸಿದ್ದಲ್ಲಿ ಇಂಗ್ಲೀಷ್ ಭಾಷೆಯನ್ನು ಸ್ನಾತಕೋತ್ತರ ಪದವಿಯಾಗಿರಬೇಕು. ಇದರಲ್ಲಿ ಯಾವುದಾದರೂ ಒಂದು ಕೂಡ ನೀವು ಶೈಕ್ಷಣಿಕ ಅರ್ಹತೆ ಹೊಂದಿದ್ದರೆ ಇಂಗ್ಲೀಷ್ ಶಿಕ್ಷಕರಿಗೆ ನೀವು ಅಪ್ಲೈ ಮಾಡಬಹುದು. ಅದೇ ರೀತಿ ಹಿಂದಿ ಭಾಷೆ ಕೂಡ ಸೇಮ್, ನೀವು ಹಿಂದಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು ಅಥವಾ B.Ed ಪಡೆದಿರಬೇಕು. ಇಲ್ಲಿ ನೀವು ನೋಡಿಕೊಳ್ಳಿ, ಅಥವಾ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಎಜುಕೇಷನ್ B.Ed ಪದವಿಯಲ್ಲಿ ಹಿಂದಿ ಬೋಧನಾ ವಿಷಯದಲ್ಲಿ ಪದವಿ ಪಡೆದಿರಬೇಕಂತ ನೀಡಿದ್ದಾರೆ. ಗಣಿತ ಶಿಕ್ಷಕರಿಗೂ ಕೂಡ ಸೇಮ್, ಇದಕ್ಕೆ ನೀವು B.Ed ಆದವರು ಈ ಎಲ್ಲ ಒಂದು ಯಾವುದು ನಿಮಗೆ ಬೇಕು ಆ ಒಂದು ವಿಷಯಕ್ಕೆ ನೀವು ಅಪ್ಲೈ ಮಾಡಬಹುದು. ಗಣಿತ ಎಲ್ಲ ಸಬ್ಜೆಕ್ಟಿನ ಶಿಕ್ಷಕರು ಕೂಡ ಇವರಿಗೆ ಬೇಕಾಗಿದ್ದಾರೆ. ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ಗಣಕಯಂತ್ರ ನೋಡುವುದಾದರೆ ನೋಡಿ ಫ್ರೆಂಡ್ಸ್, ಗಣಕ ವಿಜ್ಞಾನ, ಮಾಹಿತಿ ವಿಜ್ಞಾನ, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಆಗಿರಬೇಕು. ಗಣಕ ವಿಜ್ಞಾನದೊಂದಿಗೆ BSc ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿದವರು ಈ ಒಂದು ಗಣಕಯಂತ್ರ ಅಂದರೆ ಕಂಪ್ಯೂಟರ್ ಶಿಕ್ಷಕರಿಗೆ ನೀವು ಅಪ್ಲೈ ಮಾಡಬಹುದು. ಅದೇ ರೀತಿ ದೈಹಿಕ ಶಿಕ್ಷಣ ಶಿಕ್ಷಕರು ಇದಕ್ಕೆ ಕೂಡ B.Ed ಆಗಿರಬೇಕು. ಅದರ ಜೊತೆ ನೀವು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ಅಥವಾ ಅಭ್ಯರ್ಥಿಯು ಸ್ನಾತಕೋತ್ತರ ಅಥವಾ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಅಥವಾ SLCಯಲ್ಲಿ ಕನ್ನಡವನ್ನು ಒಂದು ಭಾಷೆಯನ್ನಾಗಿ ಕನ್ನಡದಲ್ಲಿ ಡಿಪ್ಲೊಮಾ ಕೋರ್ಸ್ ಅಭ್ಯಾಸ ಮಾಡಿರಬೇಕಂತ ಮಾಹಿತಿಯನ್ನು ನೀಡಿದ್ದಾರೆ ಫ್ರೆಂಡ್ಸ್. ವಯೋಮಿತಿ ನೋಡುವುದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 45 ವರ್ಷ, 2A 2B
3A 3B ಅವರಿಗೆ 48, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 50 ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಅದೇ ರೀತಿ ಇಲ್ಲಿ ಬೇರೆ ಬೇರೆ ಒಂದು ಮಾಜಿ ಸೈನಿಕರ ಆದಲ್ಲಿ ವಿಧವೆಯಾದಲ್ಲಿ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. ಮೀಸಲಾತಿಗೆ ಅನುಗುಣವಾಗಿ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಫ್ರೆಂಡ್ಸ್. ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲಿ ನೀಡಿರುವ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಿಗೆ ಹೋಗಿ ಅಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಮೂಲಕ ನೀವು ಅರ್ಜಿ ಸಲ್ಲಿಸಲು 15/7 ಜುಲೈ 15ನೇ ತಾರೀಕಿನಿಂದ ಆಗಸ್ಟ್ 13ನೇ ತಾರೀಕುವರೆಗೆ ಲಾಸ್ಟ್ ಡೇಟ್ ಆಗಿದೆ. ಶುಲ್ಕ ಪಾವತಿಸಲು 14ನೇ ತಾರೀಕು ಲಾಸ್ಟ್ ಡೇಟ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ಸ್ಯಾಲರಿ ವೇತನ ಶ್ರೇಣಿ ಕೂಡ 54,175ರಿಂದ 99,400 ರೂಪಾಯಿ. ಇಲ್ಲಿ ಬೇರೆ ಬೇರೆ ಪಿಂಚಣಿ, KGID, PF ಯೋಜನೆ ಸೌಲಭ್ಯದ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಶುಲ್ಕ ನೋಡಿ, ಇಲ್ಲಿ ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತದೆ ಅಂದರೆ 2A 2B 3A 3B ಅವರಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 500, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ಪಾವತಿಸಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ರೀತಿ ಇರುತ್ತದೆ ಅಂದರೆ ಕನ್ನಡ ಭಾಷಾ ಪರೀಕ್ಷೆ ನೀವು ಆಲ್ರೆಡಿ ಪಾಸ್ ಆಗಿರಬೇಕು. ನೀವು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ 10th ಅಥವಾ ಹೈಯರ್ ಸ್ಟಡೀಸ್ನಲ್ಲಿ ನೀವು ಕನ್ನಡ ಭಾಷೆ ಓದದೇ ಇದ್ದರೆ ಅಂಥವರಿಗೆ ಕನ್ನಡ ಭಾಷಾ ಪರೀಕ್ಷೆ ನೀವು ಮೊದಲು ಬರೆದು ಪಾಸ್ ಆಗಿರಬೇಕು. 150 ಅಂಕ ಇರುತ್ತದೆ. ಕನಿಷ್ಠ 50 ಅಂಕ ಪಡೆದು ನೀವು ಪಾಸ್ ಆಗಿದ್ದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕುಳಿತುಕೊಳ್ಳಲು ನಿಮಗೆ ಅವಕಾಶ. ಪ್ರಶ್ನೆ ಪತ್ರಿಕೆ 1, ಪ್ರಶ್ನೆ ಪತ್ರಿಕೆ 2 100 ಅಂಕಗಳ ಪ್ರಶ್ನೆ ಪತ್ರಿಕೆ ಇದ್ದು 2 ಗಂಟೆಗಳ ಕಾಲಾವಕಾಶ ಇರುತ್ತದೆ ಫ್ರೆಂಡ್ಸ್. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಕನಿಷ್ಠ 35 ಅಂಕ ಪಡೆದು ನೀವು ಪಾಸ್ ಆಗಿದ್ದರಷ್ಟೇ ನೀವು ಈ ಒಂದು ಹುದ್ದೆಗೆ ಆಯ್ಕೆಯ ಪ್ರಕ್ರಿಯೆ ನೀವು ಅರ್ಹರಾಗುತ್ತೀರಿ. ಇಲ್ಲದಿದ್ದರೆ ನೀವು ಅರ್ಹರಾಗುವುದಿಲ್ಲ. ಕನಿಷ್ಠ 35 ಒಂದು ಪಾಸಿಂಗ್ ಮಾರ್ಕ್ಸ್ ನಿಮಗೆ ಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಜಾತಿ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮ, ನಿಮ್ಮ ಒಂದು ಮೀಸಲಾತಿಗೆ ಅನುಗುಣವಾಗಿ ಇಲ್ಲಿ ಬೇರೆ ಬೇರೆ ಏನೆಲ್ಲ ಮಾಹಿತಿ ಬೇಕಂತ ಡಾಕ್ಯುಮೆಂಟ್ಸ್ ಬೇಕು ಅಂತ ಮಾಹಿತಿಯನ್ನು ನೀಡಿದ್ದಾರೆ. ನೀವು ನೋಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ದೂರವಾಣಿ ಸಂಖ್ಯೆ ಕೂಡ ನೀಡಿದ್ದಾರೆ. ನೀವು ಈ ದೂರವಾಣಿ ಸಂಖ್ಯೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ನೀವು ಕರೆ ಮಾಡಿ ವಿಚಾರಿಸಬಹುದು. ಇದು RPC ಅವರ ನೋಟಿಫಿಕೇಶನ್ ಆಗಿದೆ. ಸೇಮ್ KK ಅವರದ್ದು ಕೂಡ ನೋಟಿಫಿಕೇಶನ್ ಎಲ್ಲ ಸೇಮ್ ಇದೆ. ಹುದ್ದೆ ಅಲ್ಲಿ ನೋಡುವುದು KK ಅವರ ನೋಟಿಫಿಕೇಶನ್ ಆಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧೀನದಲ್ಲಿ ಬರುವ ವಸತಿ ಶಾಲೆಗಳಲ್ಲಿ ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಸ್ಥಳೀಯ ವೃಂದದಲ್ಲಿ ಅಂದರೆ KK ಹೈದರಾಬಾದ್ ಕರ್ನಾಟಕದಲ್ಲಿ ಖಾಲಿ ಇರುವ ವಿವಿಧ ಗ್ರೂಪ್ C ಹುದ್ದೆಗಳ ನೇರ ನೇಮಕಾತಿ ಅಂತ ಇದೆ. ಹುದ್ದೆಯ ವಿವರ ಇಲ್ಲಿ ಕನ್ನಡ ಭಾಷೆ ಶಿಕ್ಷಕರು, ಆಂಗ್ಲ ಭಾಷೆ ಶಿಕ್ಷಕರು, ಹಿಂದಿ ಭಾಷೆ ಶಿಕ್ಷಕರು, ಗಣಿತ, ವಿಜ್ಞಾನ, ಸಮಾಜ, ದೈಹಿಕ ಶಿಕ್ಷಣ, ಪದವೀಧರ ಚಿತ್ರಕಲಾ ಶಿಕ್ಷಕರು, ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರು ಬೇಕಾಗಿದ್ದಾರೆ. ಡಿಪ್ಲೊಮಾ ಚಿತ್ರಕಲಾ ಮತ್ತು ಪದವೀಧರ ಚಿತ್ರಕಲಾ ಶಿಕ್ಷಕರಿಗೆ 49,050 ರೂಪಾಯಿ ಸ್ಯಾಲರಿಯಿಂದ 92,500. ಅದೇ ಇನ್ನುಳಿದ ಶಿಕ್ಷಕರಿಗೆ 54,175ರಿಂದ 99,400. ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಕನ್ನಡ ಭಾಷೆ 62, ಆಂಗ್ಲ ಭಾಷೆ 69, ಹಿಂದಿ 31, ಗಣಿತ 35, ವಿಜ್ಞಾನ 32, ಸಾಮಾನ್ಯ ವಿಜ್ಞಾನ 24, ದೈಹಿಕ ಶಿಕ್ಷಣ 33, ಪದವೀಧರ ಚಿತ್ರಕಲಾ 17, ಡಿಪ್ಲೊಮಾ ಚಿತ್ರಕಲಾ ಶಿಕ್ಷಕರು 17. ಈ ರೀತಿ ಟೋಟಲ್ ಇಲ್ಲಿ 320 ಹುದ್ದೆ ಇಲ್ಲಿ KKನಲ್ಲಿ ಖಾಲಿ ಇದೆ. ಅದೇ ರೀತಿ ಸೇಮ್ ಶೈಕ್ಷಣಿಕ ಅರ್ಹತೆ ಎಲ್ಲದಕ್ಕೂ ಕೂಡ ಸೇಮ್. ಆಲ್ರೆಡಿ ನಾನು ಹಿಂದಿನ ಒಂದು RPC ಅವರ ನೋಟಿಫಿಕೇಷನಲ್ಲಿ ತಿಳಿಸಿಕೊಟ್ಟಿದ್ದೆ. ಹೆಚ್ಚಿನ ಮಾಹಿತಿಗಾಗಿ ನಾನು ನೋಟಿಫಿಕೇಷನ್ ಡಿಸ್ಕ್ರಿಪ್ಷನ್ನ ಲಿಂಕನ್ನು ಹಾಕುತ್ತೇನೆ. ಅಲ್ಲಿಂದ ನೀವು ಮಾಹಿತಿಯನ್ನು ಪಡೆಯಬಹುದು. ಇಲ್ಲದಿದ್ದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತದೆ. ಬೇರೆ ಎಲ್ಲ ಸಬ್ಜೆಕ್ಟಿಗೆ ಸೇಮ್ ಕ್ವಾಲಿಫಿಕೇಷನ್ ಬೇಕು. ಪದವೀಧರ
ಚಿತ್ರಕಲಾ ಶಿಕ್ಷಕರು ಇಲ್ಲಿ KKನಲ್ಲಿ ಕೇಳಿದ್ದಾರೆ. ಸೊ ಅವರಿಗೆ ಲಲಿತಕಲೆ ವಿಷಯದಲ್ಲಿ ನೀವು ಸ್ನಾತಕ ಪದವಿಯನ್ನು ಪಡೆದಿರಬೇಕು ಅಥವಾ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ದೃಶ್ಯಕಲೆಯಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಡಿಪ್ಲೊಮಾ ಚಿತ್ರಕಲಾದಕ್ಕೂ ಕೂಡ ಸೇಮ್. ಇಲ್ಲಿ ನೋಡಿ ನೀವು ಕ್ವಾಲಿಫಿಕೇಷನ್ ಏನೆಲ್ಲ ಬೇಕು ಅಂತ. ಇದರಲ್ಲಿ ಯಾವುದಾದ್ರೂ ಒಂದು ಕ್ವಾಲಿಫಿಕೇಷನ್ ಆದವರು ಕೂಡ ಈ ಒಂದು ಚಿತ್ರಕಲಾ ಶಿಕ್ಷಕರಿಗೆ ನೀವು ಅಪ್ಲೈ ಮಾಡಬಹುದು. ಬಾಕಿ ಎಲ್ಲ ಸಬ್ಜೆಕ್ಟಿಗೆ ಸೇಮ್ BEd ಅಥವಾ ನೀವು ಸ್ನಾತಕೋತ್ತರ ಪದವಿ ಪಡೆದವರು ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಆ ಒಂದು ಸಬ್ಜೆಕ್ಟಿಗೆ ನೀವು ಅಪ್ಲೈ ಮಾಡಬಹುದು. ಬಾಕಿ ಎಲ್ಲ ನೋಟಿಫಿಕೇಷನ್ ಸೇಮ್ ಇದೆ RPC ಮತ್ತು KKದವರಿಗೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನೋಟಿಫಿಕೇಷನ್ ನೋಡಬಹುದು ಅಥವಾ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಅದೇ ರೀತಿ ಡೇಟ್ ಕೂಡ ಅಪ್ಲಿಕೇಶನ್ ಹಾಕಲು ಡೇಟ್ ಕೂಡ 15ನೇ ತಾರೀಕಿನಿಂದ ಜುಲೈ 15ನೇ ತಾರೀಕಿನಿಂದ ಆಗಸ್ಟ್ 13ನೇ ತಾರೀಕುವರೆಗೆ ನಿಮಗೆ ಅವಕಾಶ ಇದೆ ಅಪ್ಲಿಕೇಶನ್ ಹಾಕಲು. ಸೇಮ್ KK ಮತ್ತು RPCಯಲ್ಲಿ ಕೂಡ ಸೇಮ್ ಡೇಟ್ ಇದೆ. ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.